ಕುಮಟಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ಮನೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮನೆಯಲ್ಲಿ ಪೂಜಿಸಲಾದ ಗಣಪನನ್ನು ವಿಸರ್ಜಿಸುವ ಮೂಲಕ ಭಕ್ತಿ ಸಮರ್ಪಿಸಲಾಯಿತು. ಚೌತಿ ಹಬ್ಬದ ಸಂಭ್ರಮದಲ್ಲಿದ್ದ ಗ್ರಾಮೀಣ ಭಾಗದ ಜನರು ಸಹ ತಮ್ಮ ಮನೆಗಳನ್ನು ಶೃಂಗರಿಸಿ ತಳಿರು ತೋರಣಗಳಿಂದ, ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಿದರು. ಗಣಪತಿಗೆ ಪ್ರಿಯವಾದ ಮೋದಕ, ಕಾಯಿ, ಕಡುಬು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡಿದರು. ಮನೆಯ ಕುಟುಂಬಸ್ಥರು ಗಣಪತಿಗೆ ಬಾಳೆ, ಹಂಬೆ ಪೂಜೆ, ಯಕ್ಷಗಾನ ಗಾಯನ ಸೇವೆ, ಭಜನೆ, ಸಂಗೀತ ಸೇವೆ ಸಲ್ಲಿಸಿದ್ದು ವಿಶೇಷವಾಗಿ ಕಂಡುಬಂತು. ಬುಧವಾರ ಹಬ್ಬ ಆಚರಿಸಿದ ಜನರು ಗುರುವಾರ ಸಂಜೆ ಹೊತ್ತಿಗೆ ಗಣಪನನ್ನು ಪೂಜಿಸುವ ಮೂಲಕ ಗಣಪನ ವಿಸರ್ಜನೆಗೆ ಸಿದ್ಧತೆ ನಡೆಸಿದ ಕುಟುಂಬದ ಸದಸ್ಯರು ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕೊಂಡೊಯ್ದು ಹಳ್ಳ, ಕೆರೆಗಳಲ್ಲಿ ವಿಸರ್ಜಿಸಿದರು. ಇನ್ನು ಕುಮಟಾ ಪಟ್ಟಣದ ಮೀನು ಮಾರುಕಟ್ಟೆ ಸಮೀಪ ಪುರಸಭೆ ವತಿಯಿಂದ ನಿರ್ಮಿಸಿದ ಕೃತಕ ನೀರಿನ ತೊಟ್ಟಿಯಲ್ಲಿ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ಮೂರ್ತಿಯನ್ನು ವಿಸರ್ಜಿಸಿದರು. ವಿಸರ್ಜನೆ ವೇಳೆ ನೃತ್ಯ, ಗಣಪತಿ ಬಪ್ಪ ಮೋರಿಯ ಎಂದು ಘೋಷಣೆ ಕೂಗುತ್ತಾ ಭಕ್ತಿ ಮೆರೆದರು. ಪುಟ್ಟ ಮಕ್ಕಳು, ಯುವಕರು ಗಣಪತಿ ಮೂರ್ತಿಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವುದರೊಂದಿಗೆ ಹಬ್ಬದ ಸಡಗರದಲ್ಲಿ ಮಿಂದೆದ್ದರು. ಊರಿನ ಪರ ಊರಿನ ಜನರು ಗಣಪತಿ ಪ್ರತಿಷ್ಠಾಪಿಸುವವರ ಮನೆಗೆ ತೆರಳಿ ಅನ್ನಪ್ರಸಾದ ಸ್ವೀಕರಿಸಿದರು. ಗುರುವಾರ ಅಲ್ಪ ಪ್ರಮಾಣದಲ್ಲಿ ಮಳೆ ವಿರಾಮ ನೀಡಿದ್ದರಿಂದ ತಾಲೂಕಿನಲ್ಲಿ ಹಬ್ಬದ ಸಡಗರಕ್ಕೆ ಸಾಕ್ಷಿಯಾಯಿತು.